ಪಾಕಿಸ್ತಾನದ ವಿರುದ್ಧ ಮುಂದಿನ ಕ್ರಮ ಏನು? ಇದಕ್ಕೆ ಸಂಬಂಧಪಟ್ಟಂತೆ ದೆಹಲಿಯಲ್ಲಿ ಹೈ ವೋಲ್ಟೇಜ್ ಸಭೆ ನಡೀತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಅವರ ನಿವಾಸದಲ್ಲಿ ನಡೀತಾ ಇರತಕ್ಕಂಥ ಸಭೆ. ಉಗ್ರ ಬೆಂಬಲಿತ ಪಾಕ್ ವಿರುದ್ಧ ಸಮರಕ್ಕೆ ನಿಂತಿದೆ ಭಾರತ. ಹಾಗಾಗಿ ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಬ್ಯಾಕ್ ಟು ಬ್ಯಾಕ್ ವಾರ್ ಮೀಟಿಂಗ್ ನಡೀತಾ ಇದೆ. ಬೇರೆ ಬೇರೆ ವಿಭಾಗದ ಮುಖ್ಯಸ್ಥರ ಜೊತೆ ಮೋದಿ ನೇತೃತ್ವದ ಕೇಂದ್ರ ಭದ್ರತಾ ಸಂಪುಟ ಸಭೆ ಅಂತ್ಯವಾಗಿದೆ. ಸುಮಾರು 20 ನಿಮಿಷಗಳ ಕಾಲ ನಡೆದಿದೆ ಕೇಂದ್ರ ಭದ್ರತಾ ಸಂಪುಟ ಸಮಿತಿ ಸಭೆ. ನೋಡಿ, 3 ಮೀಟಿಂಗ್ ಇರ್ತಕ್ಕಂಥದ್ದು. ಅದರಲ್ಲಿ ಮೊದಲನೇದು ಕೇಂದ್ರ ಭದ್ರತಾ ಸಂಪುಟ ಸಮಿತಿ ಸಭೆ ಈಗ ಮುಕ್ತಾಯ ಆಗಿದೆ. ನೆಕ್ಸ್ಟ್ ಆರ್ಥಿಕ ಇಲಾಖೆಯ ಮುಖ್ಯಸ್ಥರ ಜೊತೆ, ಅದರಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಭಾಗಿಯಾಗಿರ್ತಾರೆ, ಅವ್ರ ಜೊತೆ ಸಭೆ ಆಗುತ್ತೆ. ಆಮೇಲೆ ಸಚಿವ ಸಂಪುಟ ಸಭೆ. ಇಲ್ಲಿ ತೆಗೆದುಕೊಳ್ತಾ ಎಲ್ಲ ನಿರ್ಧಾರಗಳನ್ನು ಸಚಿವ ಸಂಪುಟ ಸಭೆಯಲ್ಲಿ ಬ್ರೀಫ್ ಮಾಡಬೇಕಾಗುತ್ತೆ. ಆ್ಯಕ್ಚುಲಿ ಇವತ್ತು ನಡೀತಾ ಇರೋ ಸಭೆಗಿಂತ ನಿನ್ನೆ ನಡೆದಿರ್ತಕ್ಕಂಥ ಸಭೆ ವೆರಿ ವೆರಿ ಇಂಪಾರ್ಟೆಂಟ್. ಅಲ್ಲಿ ಆಲ್ರೆಡಿ ನಿರ್ಧಾರ ತಗೊಂಡು ಸೈನ್ಯಕ್ಕೆ ಪರಮಾಧಿಕಾರ ಕೊಟ್ಟಾಗ ಹೋಗಿದೆ. ಪರಮಾಧಿಕಾರ ಕೊಟ್ಟ ನಂತರ ಬ್ಯಾಕಪ್ ಏನು ಮಾಡಬೇಕು? ಭದ್ರತಾ ಸಚಿವ ಸಂಪುಟ ಸಭೆ ಏನಿದೆ ಇದರಲ್ಲಿ ಏನಾಗಬೇಕು? ಆಮೇಲೆ ಫೈನಾನ್ಸ್ ಬೇಕಲ್ಲ, ಫಂಡ್ಸ್ ಬೇಕಲ್ಲ, ಫಂಡ್ಸ್ ಫ್ಲೋ ಆಗಬೇಕಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ, ಯಾಕೆಂದರೆ ಎಷ್ಟು ಹಣವನ್ನು ಡಿಫೆನ್ಸ್ಗೆ ಅಂತ ಇಟ್ಟಿದ್ದಾರೆ ಅಷ್ಟು ಸಾಕಾಗಲ್ಲ. ಯುದ್ಧ ಆದರೆ ಬೇರೆ ಬೇರೆ ಇಲಾಖೆಗೆ ಅಲಾಟ್ ಆಗಿರ್ತಕ್ಕಂಥ ದುಡ್ಡೆಲ್ಲ ಈ ಕಡೆಗೆ ಡೈವರ್ಟ್ ಮಾಡಬೇಕಾಗತ್ತೆ. ಅದಕ್ಕೆ ಪ್ಲಾನ್ ಆಫ್ ಆ್ಯಕ್ಷನ್ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಆರ್ಥಿಕ ಅಂದರೆ ಹಣಕಾಸು ಇಲಾಖೆಯ ಮುಖ್ಯಸ್ಥರು, ಸಚಿವರು ಇವ್ರನ್ನ ಕರೆಸಿ ಮಾತುಕತೆ ನಡೆಸಬೇಕಾಗತ್ತೆ. ಎಲ್ಲ ತಯಾರಿಗಳಾಗಬೇಕು. ಯುದ್ಧ ಅಂದ ತಕ್ಷಣ ಯುದ್ಧ ಮಾಡ್ಬಿಡೋಕ್ಕೆ ಬರಲ್ಲ. ಟ್ರೆಮೆಂಡಸ್ ಲಾಜಿಸ್ಟಿಕ್ಸ್ಗಳನ್ನ ಬಾರ್ಡರ್ಗೆ ಮೂವ್ ಮಾಡಬೇಕಾಗುತ್ತೆ ಡೆಲ್ಲಿಯಿಂದ. ಅದಕ್ಕೆ ಬೇಕಾದ ಪ್ರಿಪ್ರೇಷನ್ಸ್ ಏನು? ಈಗ ಪರಮಾಧಿಕಾರವನ್ನು ಕೊಟ್ಟ ಮೇಲೆ ಸೇನೆಯವರು ಡಿಮ್ಯಾಂಡ್ ಮಾಡ್ತಾರೆ, ನಮ್ಗೆ ಅದು ಬೇಕು, ಇದು ಬೇಕು, ಇದನ್ನು ಪ್ರೊವೈಡ್ ಮಾಡಿ, ಅದನ್ನು ಪ್ರೊವೈಡ್ ಮಾಡಿ ಅಂತ. ಅದೆಲ್ಲ ಮಾಡಬೇಕಾಗಿರೋದು ಸರ್ಕಾರ. ಆ ನಿಟ್ಟಿನಲ್ಲಿ ಯಾರ್ಯಾರಿಗೆ ಏನೇನು ಜವಾಬ್ದಾರಿ ಕೊಡಬೇಕು